ತಮಗೆಲ್ಲ ತಿಳಿದಂತೆ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ ಇಲ್ಲಿಯವರೆಗೆ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಅತ್ಯಂತ ಕ್ರಿಯಾಶೀಲವಾಗಿ ವಿಭಿನ್ನ ಕಾರ್ಯಕ್ರಮಗಳ ಮುಖಾಂತರ ಈ ಸಮಾಜಕ್ಕೆ ಪ್ರಚುರಪಡಿಸ್ತಾ ಬರ್ತಾ ಇದೆ. ಅದರಂತೆ 2023ರಲ್ಲಿ ಆರಂಭಗೊಂಡಂಥ ಕ್ರಿಯೇಟಿವ್ ಪುಸ್ತಕ ಮನೆ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಹೊಸ್ತನಗಳನ್ನು ಈ ನಾಡಿಗೆ ನೀಡ್ತಾ ಇದೆ. ವಿಶೇಷವಾಗಿ ಪುಸ್ತಕವನ್ನು ಪ್ರಕಟಿಸ್ತಕ್ಕಂಥ ಕೆಲಸ, ಹಾಗೆ ಪುಸ್ತಕವನ್ನು ಅತ್ಯಂತ ಸುಲಭವಾಗಿ ಓದುಗರಿಗೆ ತಲುಪಿಸುವಂಥ ಕೆಲಸದಲ್ಲಿ ಬಹಳಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ನಾವು ಕಳೆದ 3 ವರ್ಷಗಳಿಂದ ಕ್ರಿಯೇಟಿವ್ ಪುಸ್ತಕ ಧಾರೆ ಅಂತ ಹೇಳುವ ಕಾರ್ಯಕ್ರಮದ ಮುಖಾಂತರ ನಾಡಿನ ಹೆಸರಾಂತ ಬರಹಗಾರರ, ಖ್ಯಾತ ಚಿಂತಕರ ಪುಸ್ತಕವನ್ನು ಪ್ರಕಟಿಸುವಂಥ ಕೆಲಸ ಸಾಗ್ತಾ ಇದೆ. ಅದರಂತೆ ಈ ಬಾರಿ ಇದೇ ನಾಡಿದ್ದು ಜುಲೈ 19ರಂದು ಭಾನುವಾರ 10:30ಕ್ಕೆ ಸರಿಯಾಗಿ ನಮ್ಮ ಕ್ರಿಯೇಟಿವ್ ಸಂಸ್ಥೆಯ ಸಪ್ತಸ್ವರ ವೇದಿಕೆಯಲ್ಲಿ ಈ ಬಾರಿಯ ಕ್ರಿಯೇಟಿವ್ ಪುಸ್ತಕಧಾರೆ ಕಾರ್ಯಕ್ರಮ ಜರುಗಲಿಕ್ಕಿದೆ. ಇದು 3ನೇ ಆವೃತ್ತಿಯ ಕಾರ್ಯಕ್ರಮ. ಕ್ರಿಯೇಟಿವ್ ಪುಸ್ತಕಧಾರೆ ಕಾರ್ಯಕ್ರಮದಲ್ಲಿ ಈ ಬಾರಿ ವಿಶೇಷ ಅತಿಥಿಯಾಗಿ ನಾಡಿನ ಅತ್ಯಂತ ಖ್ಯಾತ ಪತ್ರಕರ್ತರು ಆಗಿರ್ತಕ್ಕಂಥ ಸುವರ್ಣ ನ್ಯೂಸ್ ಮಾಧ್ಯಮದ ಮುಖ್ಯ ಸಂಪಾದಕರು ಆಗಿರ್ತಕ್ಕಂಥ ಅಜಿತ್ ಹನುಮಕ್ಕನವರು ಭಾಗಿಯಾಗ್ತಾ ಇದ್ದಾರೆ. ಅವರು ವಿದ್ಯಾರ್ಥಿಗಳೊಡನೆ ಈ ಸಾಹಿತ್ಯ, ಮಾಧ್ಯಮ ಹಾಗೆ ಯುವಶಕ್ತಿಯ ಕುರಿತು ರಾಷ್ಟ್ರೀಯತೆಯ ಹೊಸ ಆಯಾಮಗಳ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದಾರೆ. ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಲಿಕ್ಕಿದ್ದಾರೆ. ಅದಾದ ನಂತರ ಮಧ್ಯಾಹ್ನ ಹಲವಾರು ನಾಡಿನ ಖ್ಯಾತ ಕವಿಗಳ ಗೀತಗಾಯನ ಕೂಡ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಆಸಕ್ತರು ಹಾಗೆ ಸಾಹಿತ್ಯದ ಹಲವಾರು ಚಿಂತಕರು, ನಾಡಿನ ಹೆಸರಾಂತ ಬರಹಗಾರರು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಪುಸ್ತಕಧಾರೆಯಲ್ಲಿ ಪುಸ್ತಕ ಮನೆಯಿಂದ ಒಂದು ಪುಸ್ತಕ ಪ್ರಶಸ್ತಿಯನ್ನು ಕೊಡುವಂಥ ಆಲೋಚನೆ ಇದೆ. ಅದಂತೆ ನಾವು ಹಿಂದಿನ ಬಾರಿ ನಮ್ಮ ಉಳಿದಾವು ನೆನಪು ಕೃತಿಗೆ ಪದ್ಮರಾಜ್ ದಂಡಾವತಿ ಅವರಿಗೆ ನಾವು ಪುಸ್ತಕ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಈ ಬಾರಿ ಸುಮಾರು 72 ಕೃತಿಗಳು ಈ ಆಯ್ಕೆ ಸಮಿತಿಗೆ ಬಂದಿತ್ತು. ಅದರಲ್ಲಿ ನಾವು 10 ಕೃತಿಗಳನ್ನು ಟಾಪ್ 10ನಲ್ಲಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಆ ಎಲ್ಲ ಬರಹಗಾರರಿಗೂ ಕೂಡ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನು ಕೊಡುವ ಜೊತೆಗೆ ಆ ಟಾಪ್ 10ನಲ್ಲಿ ಕುಂದಾಪುರದ ಶಶಿಧರ್ ಹಾಲಾಡಿ ಅವರ ಕೃತಿ ನದಿ ದಾಟಿ ಬಂದವಳು ಕೃತಿ ಅಂತಿಮ ಆಯ್ಕೆ ಸುತ್ತಿನಲ್ಲಿ ಆಯ್ಕೆಯಾಗಿದೆ. ಅಂದರೆ ಈ ಬಾರಿಯ ಪುಸ್ತಕ ಪ್ರಶಸ್ತಿಯನ್ನು ನಾವು ಕುಂದಾಪುರದ ಖ್ಯಾತ ಬರಹಗಾರ ಆಗಿರ್ತಕ್ಕಂಥ ಶಶಿಧರ್ ಹಾಲಾಡಿ ಅವರಿಗೆ ಅವರ ನದಿ ದಾಟಿ ಬಂದವಳು ಕೃತಿಗೆ ನಾವು ನೀಡ್ತಾ ಇದ್ದೇವೆ. ಉಳಿದಂತೆ ಆಯ್ಕೆ ಸಮಿತಿಗೆ ಬಂದಿರತಕ್ಕಂಥ ಎಲ್ಲ ಪುಸ್ತಕವನ್ನು ನಾವು ಮತ್ತೆ ನಮ್ಮ ಬೇರೆ ಬೇರೆ ಯೋಜನೆಗಳು, ಅಂದರೆ ನಾವು ಈಗಾಗಲೇ ಸರ್ಕಾರಿ ಶಾಲೆಗಳಿಗೆ, ಗ್ರಾಮೀಣ ಭಾಗದ ಶಾಲೆಗಳಿಗೆ ಹೇಗೆ ಉಚಿತವಾಗಿ ಪುಸ್ತಕವನ್ನು, ಸಾಹಿತ್ಯ ಕೃತಿಗಳನ್ನು ಹಂಚ್ತಾ ಇದ್ದೇವೋ ಅದರಂತೆ ಈ ಆಯ್ಕೆ ಸಮಿತಿಗೆ ಬಂದಂತಹ ಉಳಿದ ಕೃತಿಗಳನ್ನ ಕೂಡ ಉಚಿತವಾಗಿ ಆ ಶಾಲೆಗಳಿಗೆ ಹಂಚ್ತಾ ಇದ್ದೇವೆ. ಮುಂದಿನ ಸಾಲಿನಲ್ಲಿ ಕೂಡ ಆಯ್ಕೆ ಸಮಿತಿಗೆ ಬಂದಂತಹ ಪುಸ್ತಕವನ್ನು ಆಯ್ಕೆಯಾದ ನಂತರ ಆ ರೀತಿಯ ಒಂದು ಮೊಬೈಲ್ ಬಿಡಿ ಪುಸ್ತಕ ಇಡಿ ಯೋಜನೆಗೆ ಹಂಚುವಂಥ ಆಲೋಚನೆ ಇದೆ. ಇದರಂತೆ ಏನು ಪುಸ್ತಕ ಮನೆ ಬೇರೆ ಬೇರೆ ಸಾಹಿತ್ಯ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆಯೋ ಅದನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕ್ರಿಯಾಶೀಲವಾಗಿ ಮುಂದುವರಿಸುವಂಥ ಆಲೋಚನೆಯನ್ನು ನಮ್ಮ ಸಂಸ್ಥೆ ಹೊಂದಿದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು. ಹಾಗೆ ನಾಡಿನ ಎಲ್ಲ ಸಾಹಿತ್ಯ ಆಸಕ್ತರು, ಸಾಹಿತ್ಯ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರ ಕಾರ್ಯಕ್ರಮ ಯಶಸ್ಸುಗೊಳಿಸಿಕೊಡ್ಬೇಕಂತ ಕೇಳ್ಕೊಳ್ತಿದ್ದೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಲ್ಲಿ ಪೂರ್ವಭಾವಿಯಾಗಿ ಅದಕ್ಕೆ ನೋಂದಣಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಅಥವಾ ಯಾವುದೇ ಪ್ರವೇಶ ಶುಲ್ಕವನ್ನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯ ಸಾಹಿತ್ಯ ಅಭಿಮಾನಿಗಳು, ಅದು ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಯಾರೇ ಸಾಮಾನ್ಯ ನಾಗರಿಕರಾಗಿರ್ಬೋದು, ಯಾರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶ ಇದೆ. ಅವೆಲ್ಲ ಭಾಗಿಯಾಗಬೇಕು. ಧನ್ಯವಾದಗಳು. ಕರಾವಳಿ ನಾಡಿ ಸುದ್ದಿ ಸಂತೆಯಲ್ಲಿ ಸತ್ಯದ ಜ್ಯೋತಿ.